ಇದು ಈ ಥರ ಕಾಂಕ್ರೀಟ್ ರೋಡ್ಗೆ ಮತ್ತು ನಕಾಶೆ ಕಾರ್ನರ್ ಪೀಸು 28 ಗುಂಟೆ ರೆಡ್ ಸಾಯಿಲ್ ಲ್ಯಾಂಡು ಥರ ಒಳ್ಳೆ ಬ್ಯೂಟಿಫುಲ್ ಇಲ್ಲಿ ವ್ಯೂ ಇರುವಂಥದ್ದು. ಇದರಿಂದ ಡೌನ್ಗೆ ಒಂದು ಡ್ಯಾಮ್ ಇದೆ. ಆ ಡ್ಯಾಮ್ ನನ್ನ ಕ್ಯಾಮ್ರಾ ವಿಸಿಬಲ್ ಆಗ್ತಾಯಿಲ್ಲ. ಅಲ್ಟಿ ಹತ್ತು ಬೇಲಿಯಲ್ಲಿ ಆಗಿದೆ. ಇದು ರೋಡಿಂದ 2 ಕಡೆ ಸ್ಪ್ಲಿಟ್ ಆಗುತ್ತೆ. ಇಲ್ಲೆಲ್ಲ ಅಕ್ಕಪಕ್ಕ ಫಾರ್ಮ್ ಹೌಸ್ ಇದೆ. ಈ ಥರ ಬ್ಯೂಟಿಫುಲ್ ಇಲ್ಲಿ ವ್ಯೂ ನೋಡ್ಬೋದು ನೀವು. ಈ ಥರ ಕಾಂಕ್ರೀಟ್ ರೋಡ್ ಇರುವಂಥ 28 ಗುಂಟೆ ರೋಡಿಂದ 2 ಕಡೆಗೂ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ವ್ಯೂ ಬೇಕು ಅನ್ನೋರಿಗೆ, ನೀರಾವರಿ ಬೇಕು ಅನ್ನೋರಿಗೆ ಮಾಡಿಸೋ ಜಾಗ ಹಾರೋಹಳ್ಳಿ ಬಸ್ ಸ್ಟ್ಯಾಂಡಿಂದ ಕರೆಕ್ಟಾಗಿ 10 ಕಿಲೋಮೀಟ್ರ್ ಇದು. ಇಲ್ಲಿ 12 ಕಿಲೋಮೀಟ್ರು. ಡೌನಲ್ಲಿ ನೋಡ್ಬೋದು ನೀವು. ಇಲ್ಲಿ ಡ್ಯಾಮ್ ಇದೆ. ಇದು ಕೂಡ ನಕಾಶೆ ರೋಡು. ಈ ಲ್ಯಾಂಡ್ಗೆ 2 ಕಡೆಯಿಂದ ರೋಡ್ ಸಿಗುತ್ತೆ. ಅಲ್ಟಿ ಬಸ್ತು ಎಲ್ಲ ಆಗಿದೆ. ರಿಜಿಸ್ಟರ್ಡ್ ಪ್ರಾಪರ್ಟಿ. ಪಕ್ಕದಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ಎಲೆಕ್ಟ್ರಿಕ್ ಕನೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಈ ಥರ ಒಳ್ಳೆ ಬೆಟ್ಟದ ವ್ಯೂ ಇರುವಂಥ ಜಾಗ. ನಿಮಗೆ 270 ಡಿಗ್ರಿನಲ್ಲಿ ಬೆಟ್ಟದ ವ್ಯೂ ಸಿಗುತ್ತೆ. ಇನ್ ಕೇಸ್ ಇದ್ರ ಮೇಲೆ ಹೈಟಾಗಿ ಒಂದು 8-10 ಅಡಿ ಹೈಟಾಗಿ ಕಟ್ಕೊಂಡ್ರೆ ಡ್ಯಾಮ್ ಕೂಡ ವಿಸಿಬಲ್ ಆಗುತ್ತೆ ನಿಮಗೆ. ಇಲ್ಲಿ ಅಕ್ಕಪಕ್ಕ ಬೇರೆಯವರೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಈ ಥರ ಕಾಂಕ್ರೀಟ್ ರೋಡ್ಗೆ ಇರುವಂಥ 28 ಗುಂಟೆ ಲೋಕಲ್ ಟೌನಿಂದ ಜಸ್ಟ್ 2 ಕಿಲೋಮೀಟ್ರು. ಇದಕ್ಕೂ ಲ್ಯಾಂಡ್ಗೂ ಸಂಬಂಧ ಇಲ್ಲ. ಇದೊಂದು ನ್ಯಾಚುರಲ್ ವಾಟರ್ ಸೋರ್ಸು. ಈ ಥರ ಕಾಂಕ್ರೀಟ್ ರೋಡು. ಇಲ್ಲಿ ಉದ್ದಕ್ಕೂ ತುಂಬ ಫಾರ್ಮ್ ಹೌಸ್ಗಳಿದೆ. ಈ ಲ್ಯಾಂಡ್ ಪಕ್ಕದಲ್ಲೂ ಕೂಡ ಫಾರ್ಮ್ ಹೌಸ್ ಇದೆ. ಮುಂದಕ್ಕೆ ಸುತ್ತಮುತ್ತಲ ಫಾರ್ಮ್ ಹೌಸು. ಸೇಫ್ಟಿ ಇರುವಂಥ ಜಾಗ. 28 ಗುಂಟೆ ಅಲ್ಟಿ ಬಸ್ ಆಗಿರುವಂಥ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಸೊ ಇದಕ್ಕೆ 3 ಕಡೆನೂ ಸಿಗುತ್ತೆ ರೋಡು. ಒಂದು ಸೈಡ್ಗೆ, ಇನ್ನೊಂದು ಸೈಡ್ಗೆ 2 ಸೈಡ್ ರೋಡು. ಇಲ್ಲಿಂದ ಒಂದು 300 ಮೀಟ್ರು ಡೌನ್ ಇಳಿತು ಅಂತಂದರೆ 400 ಎಕರೆ ಇಲ್ಲಿರುವಂಥ ಒಂದು ದೊಡ್ಡ ಡ್ಯಾಮ್.